ಶ್ರಾವಣದಾಗ ಬರೋ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಥರದ ವೆರೈಟಿ ಉಂಡಿ ಅದು ಮಾಡ್ತಾರೆ. ಅದ್ರಾಗ ನಾ ಇವತ್ತು ಸಿಂಪಲ್ ಆಗಿರೋ ಚುರ್ಮರಿ ಉಂಡಿ ಹೆಂಗೆ ಮಾಡೋದು ಅಂತ ತೋರ್ಸಾತ್ತೀನಿ. ಈ ಉಂಡಿಗೆ ಮಂಡಕ್ಕಿ ಉಂಡಿ, ಪುರಿ ಉಂಡಿ, ಚುರ್ಮರಿ ಉಂಡಿ ಅಂತಲೂ ಕರೀತಾರೆ. ಈ ಉಂಡಿ ಮಾಡೋಕ್ಕೆ ಭಾಳ ಐಟಮ್ಸ್ ಏನು ಬೇಕಾಗಿಲ್ಲ. 2 ಮೇನ್ ಇಂಗ್ರೀಡಿಯೆಂಟ್ಸ್ ಚುರ್ಮರಿ ಮತ್ತು ಬೆಲ್ಲ, ಇವೆರಡಿದ್ರೆ ಸಾಕು. ನೀರು ಮತ್ತು ತುಪ್ಪ ಎಲ್ಲರ ಮನೆಯಾಗೂ ಕಾಮನ್ ಆಗಿ ಇರುತ್ತೆ. ಈ ಉಂಡಿನ ಭಾಳ ಈಸಿಯಾಗಿ ಜಲ್ದಿನ ಮಾಡ್ಬೋದು. ಉಂಡಿನೂ ಕುರುಕುರು ಅಂತ ಮಸ್ತಾಗಿ ಬರಬೇಕಂತಂದ್ರೆ ಚುರ್ಮರಿ ಮೆತ್ತಗಾಗಿದ್ವಂದ್ರೆ ಕುರುಕುರು ಅನ್ನಂಗೆ ಹಿಂಗೆ ಬೆಚ್ಚಗೆ ಮಾಡಬೇಕು. ಅವಾಗವಾಗ ಕೈ ಆಡಿಸ್ಕೊತಿರ್ಬೇಕು, ಇಲ್ಲಕ್ಕಂದ್ರೆ ಹೊತ್ತಿ ಕರ್ಗಾಗ್ಬಿಡ್ತಾವ. ನಾ ಇಲ್ಲಿ ಒಟ್ಟು 4 ಕಪ್ ಚುರ್ಮರಿ ತೊಗೊಂಡೇನಿ. ಆಮೇಲೆ ಇಲ್ಲಿ ಬೆಲ್ಲದ ಪಾಕಕ್ಕೆ 1 ಕಪ್ ಬೆಲ್ಲ, 1 ಚಮಚ ತುಪ್ಪ ಆಪ್ಷನಲ್. ಹೌದು ಅಲ್ಲಂಗೆ ನೀರು 4-5 ಚಮಚ ನೀರು ಹಾಕ್ಕೊಂಡು ಬೆಲ್ಲ ಕರ್ಗಿಸ್ಕೋಬೇಕು. ನಾ ಇಲ್ಲಿ 4 ಕಪ್ ಚುರ್ಮರಿಗೆ 1 ಕಪ್ ಬೆಲ್ಲ ತೊಗೊಂಡೇನಿ. ಬೆಲ್ಲ ಆದಷ್ಟು ಮೆತ್ತಗಿರೋದಿಲ್ಲ, ಪುಡಿ ಇದ್ರೆ ತೊಗೊಂಡ್ರೆ ಪಾಕ ಜಲ್ದಿ ಆಗುತ್ತೆ. ನಿಮ್ಗೆ ಬೆಲ್ಲ ಸ್ವಚ್ಛ ಇಲ್ಲಪ್ಪ ಸೋಸ್ಕೋಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆಲ್ಲ ಕರ್ಗಿದ್ಮ್ಯಾಗ ಸೋಸ್ಕೋಬೇಕು. ನೀರು ಜಾಸ್ತಿ ಹಾಕಿದ್ರೆ ಪಾಕ ಬರೋದು ಲೇಟ್ ಆಗುತ್ತೆ, ಉಂಡಿ ಲೇಟ್ ಆಗುತ್ತೆ ಅಷ್ಟೆ. ಪಂಚಮಿ ಹಬ್ಬ ಬರೋ ತನಕ ಎಷ್ಟಾಗುತ್ತೆ ಅಷ್ಟು ಉಂಡಿ ರೆಸಿಪೀಸ್ದು ವೀಡಿಯೋಸ್ ಅದ ಹಾಕ್ತಿರ್ತೀನಿ. ಅದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ಹೊಸ ವೀಡಿಯೋ ಹಾಕಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅವಾಗ ಉಂಡಿ ರೆಸಿಪೀಸ್ ನೋಡಿ ನೀವು ಟ್ರೈ ಮಾಡ್ಬೋದು. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಈ ಬೆಲ್ಲನ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಕರಗಿಸ್ಕೋರಿ. ಬೆಲ್ಲ ಪೂರಾ ಕರಗಿಂದ ಸ್ವಲ್ಪ ಗಟ್ಟಿ ಅನಿಸ್ದಾಗ ಅದು ಪಾಕ ಆಗ್ಯದ ಇಲ್ಲ ಅಂಥೇಳಿ ನೀರಾಗ ಹಾಕಿ ಚೆಕ್ ಮಾಡಬೇಕು. ಹಿಂಗೆ ನೀರಾಗ ಹಾಕಿದಾಗ ನೀರಾಗ ಸ್ಪ್ರೆಡ್ ಆಗಬಾರ್ದು, ಒಂದೇ ಕಡೆ ಕುಂತು ಹಿಂಗೆ ಕೈಲೇ ಹಿಂಗೆಲ್ಲನೂ ಒಂದೇ ಕಡೆ ಮಾಡಿ ಉಂಡಿ ಕಟ್ಟಿದಾಗ ಹಿಂಗೆ ಉಂಡಿ ಕಟ್ಟಕ್ಕೆ ಬರಂಗೆ ಇರಬೇಕು. ಇಷ್ಟ ಆದಾಗ ಬೆಲ್ಲದ ಪಾಕ ರೆಡಿ ಆಗ್ಯದಂತ ಆವಾಗ ಗ್ಯಾಸ್ ಆಫ್ ಮಾಡಬೇಕು. ಈ ಬೆಲ್ಲ ಪಾಕ ಮಾಡೋ ಮುಂದೆ ನೀವು ಬೇಕಾದ್ರೆ ಚಿಟಕಿ ಉಪ್ಪನ್ನು ಹಾಕೋಬೋದು. ಬರೀ ತಿನ್ನಕ್ಕಂದ್ರೆ ನಡೀತದೆ, ಕೆಲವೊಬ್ರು ನೈವೇದ್ಯಕ್ಕೆ ಉಪ್ಪದು ಹಾಕೋಂಗಿಲ್ಲ. ಉಪ್ಪು ಬೇಕಂದ್ರೆ ಆಪ್ಷನಲ್ಲು ನೋಡಿ ಹಾಕೋಬೋದು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಬೋದು. ಗ್ಯಾಸ್ ಆಫ್ ಮಾಡಿಂದ ಚುರ್ಮರಿನ ಹಾಕಿ ಎಲ್ಲನೂ ಚಲೋತ್ನಾಗ ಪಾಕ ಎಲ್ಲ ಮಿಕ್ಸ್ ಆಗುವಂಗೆ ಕಲಿಸ್ಬೇಕು. ಹಿಂಗೆ ಉಂಡಿನ ನೀವು ಹಬ್ಬಕ್ಕೆ ಅಂತ ಅಷ್ಟೇ ಅಲ್ಲ, ಮನ್ಯಾಗ ಏನಾರ ಸ್ವೀಟ್ ತಿನ್ನಕ್ಕೆ ಇರ್ಬೇಕು ಅನ್ಸಿದ್ರೆ, ಏನಾರ ತಿನ್ಬೇಕು ಅನ್ಸ್ದಾಗ ಹಿಂಗೆ ಮಾಡಿಟ್ರೆ ನೀವು ಸಣ್ಣ ಮಕ್ಳಿಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಅಂತಲೂ ಹಾಕ್ಬೋದು. ನೀವು ಪಂಚಮಿ ಹಬ್ಬಕ್ಕೆ ಯಾವೆಲ್ಲ ಥರದ ಉಂಡಿ ಎಲ್ಲ ಮಾಡ್ತೀರಂತ ಕಮೆಂಟ್ನಾಗ ಹೇಳ್ರಿ. ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪಾಕ ಎಲ್ಲ ಚುರ್ಮರಿ ಜೊತೆ ಚಲೋತ್ನಾಗ ಮಿಕ್ಸ್ ಆದ್ಮ್ಯಾಗ ಆವಾಗ ಬಿಸಿ ಇದ್ದಾಗನ ಉಂಡಿ ಕಟ್ಟಬೇಕು. ಕೈಗೆ ಎಣ್ಣೆ ಇಲ್ಲ ತುಪ್ಪ ಸವರ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ಉಂಡಿ ಅದು ಕಟ್ಬೋದು. ಮ್ಯಾಲಿಂದ ತೊಗೋರಿ, ಅಂದ್ರೆ ಅಷ್ಟು ಬಿಸಿ ಹತ್ತಂಗಿಲ್ಲ, ಕೆಳಗೆ ಭಾಳ ಬಿಸಿ ಇರುತ್ತೆ. ಕೈಗೆ ಎಣ್ಣಿಲ್ಲ ತುಪ್ಪ ಹಚ್ಕೊಂಡ್ರೆ ಕೈಗೆ ಅದು ಅಂಟಂಗಿಲ್ಲ ಅಂತ, ಮತ್ತು ಉಂಡಿ ಕಟ್ಟಿದಾಗ ಶೈನಿಂಗ್ ಬರ್ತಾವಂತ ಅಷ್ಟೆ. ಆರಿದ್ಮ್ಯಾಗ ಇವು ಕಾಳು ಆಗ್ತಾವ, ಅವು ಉಂಡಿನೂ ಕಟ್ಟಕ್ಕೆ ಬರೋಂಗಿಲ್ಲ, ಸ್ವಲ್ಪ ಗಟ್ಟಿನೂ ಆಗಿರ್ತದೆ. ಹಾಗೇನ ಗಟ್ಟಿ ಆಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊರಿ, ಮತ್ತೆಲ್ಲ ಬಿಟ್ಕೋತದೆ, ಮತ್ತು ಉಂಡಿ ಕಟ್ಬೋದು. ಅವಾಗ ಬಿಸಿ ಇರುತ್ತೆ, ಹುಷಾರ ಆದರೂ ಸ್ವಲ್ಪ ನೋಡ್ಕೊಂಡು ಮಾಡಿರಿ. ಹಿಂಗೆ ಗುಂಡುಕ ಆದ್ಮ್ಯಾಗ ಸ್ವಲ್ಪ ಒತ್ತಿ ಕಟ್ರಿ. ಆಮ್ಯಾಗ ಅಂದ್ರೆ ಆರಿದ್ಮ್ಯಾಗ ಅವು ಕಾಳದು ಉದ್ರಂಗಿಲ್ಲ. ಎಣ್ಣೆ ಇಲ್ಲ ತುಪ್ಪ ಹಚ್ಕೊಂಡಿರ್ತಿರಲ್ಲ, ಒಂದು ಶೈನಿಂಗ್ ಥರನೂ ಬಂದಂಗೆ ಆಗುತ್ತೆ. ಹಿಂಗೆ ಎಲ್ಲ ಉಂಡಿನೂ ಕಟ್ಟಿ ಇಟ್ಕೋರಿ. ಕೆಳಗೇನ ಗಟ್ಟಿ ಆಗಿತ್ತಪ್ಪ ಅಂತಂದ್ರೆ ಗ್ಯಾಸ್ ಮ್ಯಾಗ ಇಟ್ಟು 1 ನಿಮಿಷ ಹಂಗೆ ಸ್ವಲ್ಪ ಸಣ್ಣ ಉರಿ ಒಳಗೆ ಬೆಚ್ಚಗೆ ಮಾಡ್ಕೋರಿ. ಅದು ಬಿಟ್ಕೋತದ, ಅವಾಗ ಮತ್ತೆ ಉಂಡಿ ಅದು ಕಟ್ಬೋದು. ಚುರ್ಮರಿನ ಕುರುಕುರು ಅನ್ನೋಂಗೆ ಹುರ್ಕೊಂಡು ಮಾಡಿರ್ತಾವಲ್ಲ, ಉಂಡಿನೂ ಸ್ವೀಟಾಗಿ ಕುರುಕುರು ಅಂತ ಮಸ್ತ್ ಬಂದಿರ್ತಾವ. ಸಿಂಪಲ್ಲಾಗಿ ಶೇಂಗಾ ಉಂಡಿ ಹೆಂಗೆ ಮಾಡೋದಂತ ಅದ್ರ ವೀಡಿಯೋನೂ ಐತಿ, ನೋಡಿಲ್ಲ ಅಂತಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಭಾಳ ಕಡಿಮೆ ಪದಾರ್ಥ ಬಳಸಿ ಸರಳವಾಗಿ ಕುರುಕುರು ಅನ್ನೋಂಗೆ ಚುರ್ಮರಿ ಉಂಡಿ ಮಸ್ತಾಗಿ ರೆಡಿ ಆದವು. ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಮತ್ತು ಪಂಚಮಿಗೆ ನೀವು ಯಾರು ಬೇರೆ ಉಂಡಿ ಮಾಡತ್ತಿದ್ರೆ ಅದನ್ನು ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಹಬ್ಬದ ರೆಸಿಪೀಸ್ ಬೇಕಂತಂದ್ರೆ ಅವು ನನ್ನ ಚಾನಲ್ನಾಗ ಅದಾವ, ಚಾನಲ್ಗೆ ಹೋಗಿ ಒಂದ್ಸತಿ ಚೆಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.